Hi students, welcome to Chaitandra Academy. Join with Karthi. ನಾವು ನಿನ್ನಿಂದ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ. 6th standard ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ, ನೋಯಿಂಗ್ ಅವರ್ ನಂಬರ್ಸ್. ಅದರೊಳಗೆ ಫಸ್ಟ್ ಪಾರ್ಟ್ ಆಗೈತಿ, ಇಂಟ್ರೊಡಕ್ಷನ್ ಪಾರ್ಟ್ ಆಗೈತಿ. ಸೆಕೆಂಡ್ ಪಾರ್ಟನ್ನ ಈಗ ನೋಡೋದು. ಯಾರು ಫಸ್ಟ್ ಪಾರ್ಟ್ ನೋಡಿಲ್ಲಲ್ಲ, ಫಸ್ಟ್ ಅದನ್ನ ನೋಡ್ಬರಿ. ಅದು ತಮ್ಮ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಫಾರ್ಮಿಂಗ್ ನಂಬರ್ಸ್, ಫಾರ್ಮಿಂಗ್ ಆಫ್ ನಂಬರ್ಸ್. ಹೌದಾ? ಇದ್ರೊಳಗೆ ಎರಡು ಟೈಪ್ ಇರ್ತಾವೆ. ಒಂದು ವಿತೌಟ್ ರಿಪಿಟೇಷನ್, ಮತ್ತೊಂದು ವಿತ್ ರಿಪಿಟೇಷನ್. ಸೊ ಹೆಂಗ್ ಮಾಡ್ಬೇಕಂತಂದ್ರೆ, ನಾನು ಇನ್ನೇನು ಹೇಳಿನಿ, ಡಿಜಿಟ್ಸ್ ಆರ್ ಮೇಡ್ ಅಪ್, ನಂಬರ್ಸ್ ಆರ್ ಮೇಡ್ ಅಪ್ ಆಫ್ ಡಿಜಿಟ್ಸ್ ಅಂತಂದ್ರೆ. ಸೊ ಒಂದು ಎಕ್ಸಾಂಪಲ್ ತಗೋತೀನಿ. ಇಲ್ಲೇ ಡಿಜಿಟ್ಸ್ ತಗೋತೀನಿ. ಫಸ್ಟ್ 4, 0, 7, 3, 1 ಅಂತಂದ್ರೆ ದೀಸ್ ಆರ್ ಡಿಜಿಟ್ಸ್. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನಂಬರ್ ಫಾರ್ಮ್ ಮಾಡ್ರಿ ಅಂತ ಹೇಳ್ತಾರೆ. ಈ ಡಿಜಿಟ್ಸ್ ಯೂಸ್ ಮಾಡ್ಕೊಂಡು ನಂಬರ್ ಫಾರ್ಮ್ ಮಾಡ್ರಿ ಅಂತ ಹೇಳ್ತಾರೆ. ಹೆಂಗ? ವಿತೌಟ್ ರಿಪಿಟೇಷನ್. ಸೊ ಫಸ್ಟ್ 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಮಾಡೋಣ ನಾವು. 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್. ಯಾಕೆ 5 ಡಿಜಿಟ್ ಮಾಡ್ಬೇಕು? ಇಲ್ಲಿ ಎಷ್ಟು ಡಿಜಿಟ್ ಕೊಟ್ಟರು? 5 ಡಿಜಿಟ್ ಮಾಡ್ಕೊಟ್ಟಾರ. ಮತ್ತೊಂದು ಕಂಡೀಷನ್ ಹೇಳ್ಯಾರ, ವಿತೌಟ್ ರಿಪಿಟೇಷನ್ ಅಂತಂದು. ಸೊ ಹಂಗಾಗಿ 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಬರೀತೀನಿ ನಾನು. 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಬರೀಬೇಕಂದ್ರೆ ಫಸ್ಟ್ ಲಾರ್ಜೆಸ್ಟ್ ನಂಬರ್ ಯಾವ್ದೈತಿ, ಲಾರ್ಜೆಸ್ಟ್ ಡಿಜಿಟ್ ಯಾವ್ದೈತಿ ಇಲ್ಲಿ? 7, ದೆನ್ 4, ದೆನ್ 3, 1, 0 ಅಂದ್ರೆ 74,310. ಇದು ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್. ಇದಕ್ಕಿಂತ ಲಾರ್ಜೆಸ್ಟ್ ಮಾಡಕ್ ಬರಂಗಿಲ್ಲ ನಮ್ಗೆ. ವಿ ಕಾಂಟ್. ಹೌದಾ? ಈಗ ನೆಕ್ಸ್ಟ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಹೇಳ್ತೀನಿ. 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಹೌದಾ? ಈಗ ಸ್ಮಾಲೆಸ್ಟ್ ಡಿಜಿಟ್ ಯಾವ್ದಿಲ್ಲ? 0. ಹೌದಾ? 0 ಬರೀತೀನಿ. ದೆನ್ 1, 3, 4, 7 ಬರ್ದೆ. ಇದು 5 ನಂಬರ್ಸ್ ಬರೆದಿದೆ ನಾನು. ಬಟ್ ಆದ್ರೆ ಇದು 5 ಡಿಜಿಟ್ ಅಲ್ಲ, 4 ಡಿಜಿಟ್. ಯಾಕಂದ್ರೆ ಬಿಫೋರ್ 0 ಇದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಸೊ ಹಾಗಾಗಿ 4 ಡಿಜಿಟ್ ಆಗೈತಿ ಇದು. ಸೊ ವೆನ್ ಎವರ್ ದೇ ಗಿವನ್ 0, ಒಂದು ಕಂಡೀಷನ್ ಯೂಸ್ ಮಾಡಬೇಕು. ವೆನ್ ಫಸ್ಟ್ ಅವ್ರು 0 ಕೊಟ್ಟಾಗ ಏನು ಮಾಡ್ಬೇಕಂದ್ರೆ ನಾವು ಫಸ್ಟ್ 1 ಯೂಸ್ ಮಾಡ್ಕೋಬೇಕು. 0ಗಿಂತ ದೊಡ್ಡ ನಂಬರ್ ಯಾವುದು ಅದನ್ನ ಬರೀಬೇಕು. 1, ದೆನ್ 0, 3, 4, 7 ಅಂದ್ರೆ 10,347 ಅದಾದ. ಇದು ಯಾವಾಗ? ವಿತೌಟ್ ರಿಪಿಟೇಷನ್ ಇದ್ದಾಗ. ಲಾರ್ಜೆಸ್ಟ್ ನಂಬರ್ ಬರೆದು ಗೊತ್ತೈತೆ, ಸ್ಮಾಲೆಸ್ಟ್ ನಂಬರ್ ಬರೆದು ಗೊತ್ತಾಯ್ತು. ಸೊ 0 ಬಂದಾಗ ಸ್ವಲ್ಪ ಕೇರ್ಫುಲ್ ಇರಲಿ ಹೆಂಗೆ ಮಾಡ್ಬೇಕನ್ನೋದು. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. 7, 3, 4, 9 ಇಲ್ಲೇ 4 ಡಿಜಿಟ್ ಅಷ್ಟೇ ಕೊಟ್ಟಾರ. ಸೊ ಹಂಗಂದ್ರೆ 4 ಡಿಜಿಟ್ ಲಾರ್ಜೆಸ್ಟ್ ಬರೀಬೇಕು ನಾವು. 4 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಬರೀಬೇಕು 9,743. ಹೌದಾ? 4 ಡಿಜಿಟ್ ಸ್ಮಾಲೆಸ್ಟ್ ಬರೀಬೇಕು. 4 ಡಿಜಿಟ್ ಸ್ಮಾಲೆಸ್ಟ್ 3,479. 3,479 ಇದಾವಾಗ ವಿತೌಟ್ ರಿಪಿಟೇಷನ್ ಇದ್ದಾಗ. ಗೊತ್ತಾಯ್ತಾ? ನೆಕ್ಸ್ಟ್ ವಿತ್ ರಿಪಿಟೇಷನ್ ಅಂತ ಬರ್ತಿದ್ದೆ. ಈಗ ವಿತ್ ರಿಪಿಟೇಷನ್ ಇದ್ದಾಗ ಹೆಂಗ್ ಮಾಡ್ಬೇಕಂದ್ರೆ ಹೇಳ್ತೀನಿ ನೋಡ್ರಿ. ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. 430 ಒಂದು ನಂಬರ್ ಕೊಟ್ಟಾರ, 3 ಡಿಜಿಟ್ ನಂಬರ್ ಕೊಟ್ಟಾರ. ಇಲ್ಲಿ ವಿತ್ ರಿಪಿಟೇಷನ್ ಅಂತ ಹೇಳ್ಯಾರಲ್ಲ ಅವ್ರು. ಏನ್ ಹೇಳ್ತಾರ ಕಂಡೀಷನ್? 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಬರೀರಿ, 5 ಡಿಜಿಟ್ ಇದ್ದ ಸ್ಮಾಲೆಸ್ಟ್ ನಂಬರ್ ಬರೀರಿ ಅಂತ ಹೇಳ್ತಾರೆ. ಸೊ 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಬರೀಬೇಕು. ಎಷ್ಟು ಡಿಜಿಟ್ ಕೊಟ್ಟಾರ ಅವ್ರು? ಓನ್ಲಿ 3 ಡಿಜಿಟ್ಸ್ ಕೊಟ್ಟಾರ. ಹೌದಾ? ಸೊ ಫಸ್ಟ್ ಲಾರ್ಜೆಸ್ಟ್ ಡಿಜಿಟ್ ಯಾವ್ದು? 4. ಹೌದಾ? ಈಗ 5 ಡಿಜಿಟ್ ಹೇಳ್ಯಾರಂದ್ರೆ 3 ಡಿಜಿಟ್ ಕೊಟ್ಟಾರ, 2 ಡಿಜಿಟ್ ಎಕ್ಸ್ಟ್ರಾ ಮಾಡ್ಬೇಕು ನಾವು. ಸೊ ಈ ಡಿಜಿಟ್ ಲಾರ್ಜೆಸ್ಟ್ ಡಿಜಿಟ್ನ ಅಗೇನ್ 2 ಟೈಮ್ ರಿಪೀಟ್ ಮಾಡಿ. ವಿತೌಟ್ ರಿಪಿಟೇಷನ್ ಕೊಟ್ರಿಲ್ಲ, ವಿತ್ ರಿಪಿಟೇಷನ್ ಕೊಟ್ರಲ್ಲ, ಅದಕ್ಕೆ 2 ಟೈಮ್ ರಿಪೀಟ್ ಮಾಡ್ಬೇಕು. ಹೌದಾ? ನೆಕ್ಸ್ಟ್ 3, 0 ಅಂದ್ರೆ 44,430 ಇಸ್ ದ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್. ಇದಕ್ಕಿಂತ ಲಾರ್ಜೆಸ್ಟ್ ಮಾಡಕ್ ಬರಂಗಿಲ್ಲ. ಸೊ ನೆಕ್ಸ್ಟ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಹೌದಾ? ಸೊ ಇದು ಸ್ಮಾಲೆಸ್ಟ್ ಡಿಜಿಟ್ ಯಾವುದು? 0. ಹೌದಾ? ಅದಕ್ಕಿಂತ ದೊಡ್ಡದು ಬರೀಬೇಕಂತ ಹೇಳಿಲ್ಲ, ಇಲ್ಲಿ ಹೇಳ್ಬಿಟ್ಟಿನಿ ಆಲ್ರೆಡಿ. ಸೊ ಅಂದ್ರೆ ಫಸ್ಟ್ ನಾವು 3 ಯೂಸ್ ಮಾಡ್ಕೊಳ್ಳೋದು, ದೆನ್ 0. ಈಗ ಈ 0ನ 2 ಟೈಮ್ ರಿಪೀಟ್ ಮಾಡ್ಬೇಕು. 3 ರಿಪೀಟ್ ಮಾಡಿದ್ರೆ ಪ್ರಾಬ್ಲಮ್ ಆಗೈತಿ, 33,000 ಆಗೈತಿ. ಸೊ ನಮ್ಗೆ ಅದಕ್ಕಿಂತ ಕಡಿಮೆ ಮಾಡ್ಬೇಕು ನಾವು, 30,000. ಸೊ 0ನ 2 ಟೈಮ್ಸ್ ರಿಪೀಟ್ ಮಾಡ್ತೀನಿ ಇಲ್ಲಿ, ದೆನ್ 4 ಅಂದ್ರೆ 30,004 ಇಸ್ ದ ಆನ್ಸರ್. ಯಾವಾಗ? 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ ವಿತ್ ರಿಪಿಟೇಷನ್ ತಗೊಳ್ಳೋದು. ಹೌದಾ? 0 ಬಂದಾಗ ಸ್ವಲ್ಪ ಕೇರ್ಫುಲ್ ಇರ್ಲಿ. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ, ವಿತೌಟ್ 0 ತಗೋತೀನಿ. 7, 9, 3 ಅಂತ. ಇದನ್ನು ಲಾರ್ಜೆಸ್ಟ್ 5 ಡಿಜಿಟ್ ಸ್ಮಾಲೆಸ್ಟ್ 5 ಡಿಜಿಟ್ ಬರೀ ನಾವು. 5 ಡಿಜಿಟ್ ಲಾರ್ಜೆಸ್ಟ್ 5 ಡಿಜಿಟ್ ಲಾರ್ಜೆಸ್ಟ್ ಒಳಗೆ
9 ತಗೋತೀನಿ, 5 ಡಿಜಿಟ್ ಅಂತ ಹೇಳ್ಯಾರ, 3 ಡಿಜಿಟ್ಸ್ ಕೊಟ್ಟಾರ, ಅಂದ್ರೆ 9 ಅನ್ನ 2 ಟೈಮ್ಸ್ ರಿಪೀಟ್ ಮಾಡ್ಬೇಕು. ದೆನ್ 7 3 ಅಂದ್ರೆ 99,973. 5 ಡಿಜಿಟ್ ಸ್ಮಾಲೆಸ್ಟ್ ಬರೀರಿ. ಫಸ್ಟ್ ಡಿಜಿಟ್ ಯಾವುದು? ಸ್ಮಾಲೆಸ್ಟ್ ಡಿಜಿಟ್ 3 ಐತಿ ಇಲ್ಲಿ, ಅಂದ್ರೆ 3 ನ 2 ಟೈಮ್ಸ್ ರಿಪೀಟ್ ಮಾಡ್ಬೇಕು ಇಲ್ಲಿ. ದೆನ್ 7 9 33,379. ಫಾರ್ಮಿಂಗ್ ನಂಬರ್ ಅಂಡರ್ಸ್ಟುಡ್ ಅದ? ಫಾರ್ಮಿಂಗ್ ಆಫ್ ನಂಬರ್ಸ್ ವಿತೌಟ್ ರಿಪಿಟೇಷನ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತಿ, ದೆನ್ ವಿತ್ ರಿಪಿಟೇಷನ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಕಂಟೆಂಟ್. ಅವರ್ ನೆಕ್ಸ್ಟ್ ಕಂಟೆಂಟ್ ಈಸ್ ಎಸ್ಟಿಮೇಷನ್ ಅಂತ ಇದೆ. ಎಸ್ಟಿಮೇಷನ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ರಿಯಲ್ ಲೈಫ್ ಅಪ್ಲಿಕೇಶನ್ ಒಳಗೆ ಯೂಸ್ ಆಗೋದು, ಡೈಲಿ ಲೈಫ್ ಒಳಗೆ ಯೂಸ್ ಆಗೋದು. ಹೆಂಗೆ ಮಾಡ್ತಾರೆ ಅಂತಂದ್ರೆ, ಸಪೋಸ್ ನೀವು ಸೂಪರ್ ಮಾರ್ಕೆಟಿಗೆ ಹೋಗಿರ್ತೀರಿ ಅಥವಾ ಬಟ್ಟೆ ಅಂಗಡಿಗೆ ಹೋಗಿರ್ತೀರಿ, ಒಂದು 4-5 ಬಟ್ಟೆ ಪರ್ಚೇಸ್ ಮಾಡ್ತೀರಿ, ಅದ್ರದ್ದು ರೇಟ್ ಕೇಳ್ತೀರಿ. ಸೊ ಒಂದು ಶರ್ಟಿನ ರೇಟ್ ಒಂದು 349 ಇರ್ತೈತಿ, ಒಂದು 611 ಇರ್ತೈತಿ, 813 ಇರ್ತೈತಿ, ಹಿಂಗೆ ರ್ಯಾಂಡಮ್ ಆಗಿರ್ತಾವ ನಂಬರ್ಸ್. ಸೊ ಅವಾಗ ಅದನ್ನ ಹೆಂಗೆ ಆ್ಯಡ್ ಮಾಡ್ತೀರಿ, ಇಷ್ಟರೊಳಗೆ ಆಗ್ಬೋದು, ಅಂದಾಜು ಇಷ್ಟ ಆಗ್ಬೋದು ಅಂತಂದು ಮಾತಾಡ್ತಿರ್ತಾರೆ ಪರ್ಚೇಸ್ ಮಾಡೋಕೆ ಹೋದಾಗ. ಹೆಂಗೆ ಕೌಂಟ್ ಮಾಡ್ತೀವಿ ಅಂದ್ರೆ, ಎಲ್ಲ ಕೌಂಟ್ ಮಾಡಿ ಹೇಳಕ್ಕೆ ಟೈಮ್ ಹಿಡಿತೈತಿ. ಸೊ ಅದಕ್ಕೆ ನಾವು ನಿಯರ್ ಬೈ ನಂಬರ್ನ ರೌಂಡ್ ಮಾಡ್ತೀವಿ. ಸೊ ಈಗ ಅಂದಾಜು ಒಂದು 2,000 ಒಳಗೆ ಆಗ್ಬೋದು ನಮ್ಮ ಪರ್ಚೇಸಿಂಗ್ ಅಂತಂದು. ಸೊ ಅದೇ ಅಪ್ಲಿಕೇಶನ್, ಎಲ್ಲ ರಿಯಲ್ ಲೈಫ್ ಅಪ್ಲಿಕೇಶನ್ನು ಮ್ಯಾಥ್ಸ್ ಬೇಸ್ ಮ್ಯಾಗ ಇರ್ತಾವೆ. ಸೊ ಅದ್ರೊಳಗೆ ಒಂದಿದ್ದು ಯಾವ್ದಂತಂದ್ರೆ ಎಸ್ಟಿಮೇಷನ್ ಅಂತ ಐತಿ. ಇದ್ರೊಳಗೆ ಕಂಟೆಂಟ್ ಬರ್ತಂತ ಹೋಗ್ತಾವೆ. ರೌಂಡಿಂಗ್ ಆಫ್ ಅಂತಂದು, ರೌಂಡಿಂಗ್ ಆಫ್ ನಿಯರೆಸ್ಟ್ ಟು ಟೆನ್ಸ್ ಅಂತ. ಹೌದಾ? ರೌಂಡಿಂಗ್ ಆಫ್ ನಿಯರೆಸ್ಟ್ ಟು ಟೆನ್ಸ್ ಅಂತ. ಒಂದು ಎಕ್ಸಾಂಪಲ್ ತಗೋತೀನಿ ನಾನು. 349 ಅಂತ ಒಂದು ಎಕ್ಸಾಂಪಲ್ ತಗೊಂಡೆ. 349 ಇದು ನಿಯರೆಸ್ಟ್ ಟು ಟೆನ್ಸ್ ಮಾಡಬೇಕು ನಾವು. ಹೌದಾ? ಸೊ ಇಲ್ಲಿ ಫಸ್ಟ್ ಇದು ಒನ್ಸ್ ಪ್ಲೇಸ್, ಇದು ಟೆನ್ಸ್ ಪ್ಲೇಸ್, ಇದು 100 ಪ್ಲೇಸ್. ಆಲ್ರೆಡಿ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡೀನಿ ಇದ್ರ ಬಗ್ಗೆ. ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್. ನಿಯರೆಸ್ಟ್ ಟು ಟೆನ್ಸ್ ಅಂತ ಹೇಳಿದಾಗ ನಾವು 10 ಪ್ಲೇಸಿಗೆ ಹೋಗ್ಬೇಕು, ಟೆನ್ಸ್ ಪ್ಲೇಸಿಗೆ. ಅದ್ರದ್ದು ಮುಂದಿನ ನಂಬರ್ ಯಾವ್ದೈತಿ? ಟೆನ್ಸ್ ಪ್ಲೇಸಿನ ಮುಂದಿನ ನಂಬರ್ ಯಾವ್ದೈತಿ? 9 ಐತಿ. ಸಪೋಸ್ 9 ಇತ್ತಂದ್ರೆ, ಈಗ ಇದಕ್ಕೊಂದು ಅಪ್ಲಿಕೇಶನ್ ಐತಿ. 6 7 8 9 ಇವ್ನ ಹಾಕೊಳ್ಳೋದು ಯಾವ್ದಾರ ಇದ್ರು ಟೆನ್ಸ್ ಪ್ಲೇಸಿಗೆ 1 ಅನ್ನ ಆ್ಯಡ್ ಮಾಡ್ಬೇಕು. ಇಲ್ಲೇ 0 ಬರೀಬೇಕು. ಅಂದ್ರೆ ಏನಾಗ್ತದೆ? 350 ಹಾಕೈತಿ. ಇವ್ನ ಹಾಕೊಳ್ಳೋಕೆ ಯಾವ್ದಾರ ಒಂದು ನಂಬರ್ ಇದ್ರು ಇದ್ರ ಹಿಂದಿನ ಟೆನ್ಸ್ ಪ್ಲೇಸಿಗೆ 1 ಆ್ಯಡ್ ಮಾಡ್ಬೇಕು, +1 ಮಾಡ್ಬೇಕು ಇಲ್ಲಿ. ಹೌದಾ? ಈ ಪ್ಲೇಸ್ ಒನ್ಸ್ ಪ್ಲೇಸ್ ಅನ್ನ 0 ಮಾಡ್ಬೇಕು, ಅಂದ್ರೆ 350 ಹಾಕೈತಿ ನಿಯರ್ ಬೈ ದ ನಂಬರ್. ಹೌದಾ? ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. 523 ಅಂತ. ಹೌದಾ? 523 ಅಂತ. ಇಲ್ಲೇ ಒನ್ಸ್ ಪ್ಲೇಸ್ ಒಳಗೆ ಏನೈತಿ? 3 ಐತಿ. ಟೆನ್ಸ್ ಪ್ಲೇಸ್ ಒಳಗೆ 2 ಐತಿ. ಸೊ ಒನ್ಸ್ ಪ್ಲೇಸ್ ಒಳಗೆ 1 2 3 4 ಅಥವಾ 0 0 ಇರಲಿ, ಯಾವ್ದಾರ ಇದ್ರು 0 1 2 3 4 ಯಾವುದೇ ಇದ್ರು ಇಲ್ಲಿ ಏನು ಮಾಡ್ಬೇಕು? ಒನ್ಸ್ ಟೆನ್ಸ್ ಪ್ಲೇಸಿಗೆ ಏನು ಆ್ಯಡ್ ಮಾಡಂಗಿಲ್ಲ, ಟೆನ್ಸ್ ಪ್ಲೇಸಿಗೆ ಯಾವುದೇ ನಂಬರ್ ಆ್ಯಡ್ ಮಾಡಂಗಿಲ್ಲ. ಬಟ್ ಒನ್ಸ್ ಪ್ಲೇಸನ್ನ 0 ಮಾಡಬೇಕು, ಅವಾಗ ಏನಾಗೈತೆ ಅಂದ್ರೆ 520 ಆಗೈತೆ. 520 ಆಗುತ್ತೆ. ಇನ್ನೂ ಒಂದು ಡಿಜಿಟ್ ಬಿಟ್ಟು ನಾನು 0 to 9 ಒಟ್ಟ ಯಾವುದಂದ್ರೆ 5 ಇಲ್ಲಿ ಅಪ್ಲಿಕೇಬಲ್ ಆಕೈತಿ. ಈ ಒನ್ಸ್ ಪ್ಲೇಸ್ ಒಳಗೆ 5 6 7 8 9 ಯಾವುದೇ ನಂಬರ್ ಇದ್ರು ಒಂದು ಆ್ಯಡ್ ಮಾಡ್ಬೇಕು. ಆ ಒನ್ಸ್ ಪ್ಲೇಸ್ ಅನ್ನ 0 ಬರಿಬೇಕು. ಇಲ್ಲೇ 0 1 2 3 4 ಯಾವುದೇ ನಂಬರ್ ಇದ್ರು ಒನ್ಸ್ ಪ್ಲೇಸ್ ಒಳಗೆ 0 ಬರಿಬೇಕು, ಉಳಿದಿದ್ದೆಲ್ಲ ಸೇಮ್ ಬರಿಬೇಕು. ಇದು ನಿಯರೆಸ್ಟ್ ಟು ಟೆನ್ಸ್. ಅಂಡರ್ಸ್ಟುಡಾ? ಈಗ ನೆಕ್ಸ್ಟ್ ನಿಯರೆಸ್ಟ್ ಟು ಹಂಡ್ರೆಡ್ಸ್ ಮಾಡೋದು. ಈಗ ರೌಂಡ್ ಆಫ್ ನಿಯರೆಸ್ಟ್ ಟು ಹಂಡ್ರೆಡ್ಸ್ ಮಾಡೋದು. ರೌಂಡ್ ಆಫ್ ನಿಯರೆಸ್ಟ್ ಟು ಹಂಡ್ರೆಡ್ಸ್. ಒಂದು ಎಕ್ಸಾಂಪಲ್ ತಗೋತೀನಿ. 447 ಅಂತ ಒಂದು ಎಕ್ಸಾಂಪಲ್ ತಗೊಂಡೆ ನಾನು. 447 ನಿಯರೆಸ್ಟ್ ಟು ಹಂಡ್ರೆಡ್ಸ್ ಐತಂದ್ರೆ ನಾವು 100 ಪ್ಲೇಸ್ ನೋಡ್ಬೇಕು. 100 ಪ್ಲೇಸಿಂದ ಮುಂದಿನ ನಂಬರ್ನ ಚೆಕ್ ಮಾಡ್ಕೊತ ಹೋಗ್ಬೇಕು. ಈಗ ಮುಂದಿನ ನಂಬರ್ ಏನೈತಿ? 4 ಐತಿ. ಇದು 0 1 2 3 4 ಒಳಗೆ ಬರ್ತೈತಿ. ಸೊ ಹಂಗಂದ್ರೆ 4 ಅನ್ನ 100 ಪ್ಲೇಸ್ ಅನ್ನ ಆಸ್ ಇಟ್ ಈಸ್ ಬರೆಯೋದು, ಅದ್ರ ಮುಂದಿನ ನಂಬರ್ನೆಲ್ಲ 0 ಮಾಡ್ಬಿಡೋದು. ಇದು ನಿಯರೆಸ್ಟ್ ಟು ಹಂಡ್ರೆಡ್ಸ್ ಏನಂತಂದ್ರೆ 400 ಆಯ್ತು. 447 ನಿಯರೆಸ್ಟ್ ಟು 100 ಮೀನ್ಸ್ 400. ಹೌದಾ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. 981 ಅಂತ ತಗೋತೀನಿ. ಇದು ನಿಯರೆಸ್ಟ್ ಟು ಹಂಡ್ರೆಡ್ಸ್ ಅಂದಾಗ ಇಲ್ಲಿ 100 ಪ್ಲೇಸ್ 9 ಐತಿ.
ಹೌದಾ? ಟೆನ್ಸ್ ಪ್ಲೇಸ್ ಏನೈತಿ 8 ಐತಿ, ಅಂದ್ರೆ ಇದು 5 6 7 8 9 ಒಳಗೆ ಬಂತು, ಈ ಕೆಟಗರಿ ಒಳಗೆ ಬಂತು. ಸೊ ಹಂಗಂದಾಗ ಈಗ ನಾನು 100 ಪ್ಲೇಸ್ ಅನ್ನ 1 ಆ್ಯಡ್ ಮಾಡ್ತೀನಿ, 100 ಪ್ಲೇಸಿಗೆ 1 ಆ್ಯಡ್ ಮಾಡ್ತೀನಿ, ಉಳಿದಿದ್ದೆಲ್ಲ 0 ಮಾಡ್ತೀನಿ. 9 ಇರೋದು +1 ಅಂತಂದ್ರೆ 10 ಆಯ್ತದೆ. ದೆನ್ ಮತ್ತೆ ಅಗೇನ್ 2 zeros ಅಂದ್ರೆ ಇದು 1000 ಆಯ್ತು. ರೌಂಡಿಂಗ್ ಆಫ್ ನಿಯರೆಸ್ಟ್ ಟು ಹಂಡ್ರೆಡ್ಸ್ ಅಂದಾಗ 981 ರೌಂಡಿಂಗ್ ಆಫ್ ನಿಯರೆಸ್ಟ್ ಟು ಹಂಡ್ರೆಡ್ಸ್ ಅಂದಾಗ ಅದು 1000 ಆಯ್ತು. ಅರ್ಥಾಯ್ತಾ? ಈಗ ನೆಕ್ಸ್ಟ್ ರೌಂಡ್ ಆಫ್ ನಿಯರೆಸ್ಟ್ ಟು ಥೌಸಂಡ್ಸ್ ಮಾಡೋಣ. ರೌಂಡಿಂಗ್ ಆಫ್ ನಿಯರೆಸ್ಟ್ ಟು ಥೌಸಂಡ್ಸ್. ಹೌದಾ? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಗೇನ್ 4681. ಹೌದಾ? 4681 ಸೇಮ್ ಇಯರ್ ಆಲ್ಸೋ. ನಾವು ಏನು ಮಾಡ್ಬೇಕು, ಇಲ್ಲೇ 1000 ಪ್ಲೇಸ್ ಚೆಕ್ ಮಾಡ್ಬೇಕು. 1000 ಪ್ಲೇಸ್ 4 ಐತಿ, ಅದ್ರ ಮುಂದಿನ ನಂಬರ್ 6 ಐತಿ. 6 ಇದ್ದಾಗ ಇದು ಯಾವ ಕೆಟಗರಿ ಒಳಗೆ ಬಂತು? 5 6 7 8 9 ಕೆಟಗರಿ ಒಳಗೆ ಬಂತು. ಅಂದ್ರೆ ಅದ್ರ ಹಿಂದಿನ ನಂಬರ್ಗೆ 1000 ಪ್ಲೇಸಿಗೆ 1 ಆ್ಯಡ್ ಮಾಡ್ಬೇಕು ನಾವು. 4 ಇದ್ದಲ್ಲಿ 1 ಆ್ಯಡ್ ಆತಂದ್ರೆ 5 ಆಯ್ತು, ಉಳಿದಿದ್ದೆಲ್ಲ 0 ಆದವು. ಅಂದ್ರೆ ಎಷ್ಟಾಯ್ತು? ರೌಂಡ್ ಆಫ್ ನಿಯರೆಸ್ಟ್ ಟು ಥೌಸಂಡ್ಸ್ 5000 ಆಯ್ತು. ಸೊ ಅಗೇನ್ ಒನ್ ಮೋರ್ ಎಕ್ಸಾಂಪಲ್, 5391 ಅಂತ ಆಯ್ತು. ಇಲ್ಲೇ 1000 ಪ್ಲೇಸ್ನಾಗ ಏನೈತಿ? 5 ಐತಿ, 100 ಪ್ಲೇಸ್ನಾಗ 3 ಐತಿ. ಸೊ ಇದು ಯಾವ ಕೆಟಗರಿ ಒಳಗೆ ಬರ್ತೈತಿ? 0 1 2 3 4 ಆ ಕೆಟಗರಿ ಒಳಗೆ ಬರ್ತೈತಿ. ಸೊ ಅವಾಗ ನಾವು 1000 ಪ್ಲೇಸಿಗೆ ಏನು ಆ್ಯಡ್ ಮಾಡೋಂಗಿಲ್ಲ, ಉಳಿದಿದ್ದೆಲ್ಲ 0 ಮಾಡ್ಬೇಕು. 1000 ಪ್ಲೇಸನ್ನು ಆ್ಯಸ್ ಇಟ್ ಈಸ್ ಬರ್ತೀನಿ 5 ಅಂತಂದ್ರೆ ಉಳಿದಿದ್ದೆಲ್ಲ 0 ಆಗ್ತದೆ. ಸೊ 5391 ರೌಂಡ್ ಆಫ್ ನಿಯರೆಸ್ಟ್ 1000 ಮಾಡಿದಾಗ 5000 ಬಂತು. ಗೊತ್ತಾಯ್ತಾ? ಅಂಡರ್ಸ್ಟುಡಾ? ಕಾನ್ಸೆಪ್ಟ್ ಅಂಡರ್ಸ್ಟುಡಾ? ವಿಲ್ ಗೋ ಟು ದ ನೆಕ್ಸ್ಟ್. ನೆಕ್ಸ್ಟ್ ಕಂಟೆಂಟ್ ಏನೈತಂದ್ರೆ ಯೂಸಿಂಗ್ ಬ್ರಾಕೆಟ್ಸ್ ಮತ್ತು ಬೋರ್ಡ್ಮಾಸ್ ರೂಲ್ ಅಂತಂದು ಎಲ್ಲರಿಗೂ ಗೊತ್ತಿರ್ತೈತಿ. ಹೆಂಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಯೂಸಿಂಗ್ ಬ್ರಾಕೆಟ್ಸ್ ಒಳಗೆ 4 ಬ್ರಾಕೆಟ್ಸ್ ಬರ್ತಾವೆ. ಫಸ್ಟ್ ಒನ್ ಇದು ಬಾರ್ ಬ್ರಾಕೆಟ್. ಇದಕ್ಕೆ ಇನ್ನೊಂದು ಹೆಸರು ಏನು ಕರೀತಾರೆ ಅಂದ್ರೆ ವೆನೆಕ್ಯುಲಮ್ ಅಂತ ಕರೀತಾರೆ. ಇದು ಸ್ಮಾಲ್ ಬ್ರಾಕೆಟ್ ಅಥವಾ ರೌಂಡ್ ಬ್ರಾಕೆಟ್. ಇದು ಫ್ಲವರ್ ಬ್ರಾಕೆಟ್ ಇಲ್ಲ ಕರ್ಲಿ ಬ್ರಾಕೆಟ್ ಅಂತಲೂ ಕರೀತಾರೆ. ಇದು ಸ್ಕ್ವೇರ್ ಬ್ರಾಕೆಟ್. ಸೊ ಈ ಬ್ರಾಕೆಟ್ಸ್ ಅನ್ನ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಹೆಂಗೆ ಓಪನ್ ಮಾಡ್ಬೇಕಂತಂದ್ರೆ, ಫಸ್ಟ್ ಯಾವಾಗಲೂ ಬಾರ್ ಬ್ರಾಕೆಟ್ನ ಓಪನ್ ಮಾಡ್ಬೇಕು, ನೆಕ್ಸ್ಟ್ ಸ್ಮಾಲ್ ಬ್ರಾಕೆಟ್ನ ಓಪನ್ ಮಾಡ್ಬೇಕು, ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಓಪನ್ ಮಾಡ್ಬೇಕು, ಲಾಸ್ಟ್ಲಿ ಸ್ಕ್ವೇರ್ ಬ್ರಾಕೆಟ್ ಓಪನ್ ಮಾಡ್ಬೇಕು. ಹೌದಾ? ಬೋರ್ಡ್ಮಾಸ್ ರೂಲ್ ಅಂತ ಗೊತ್ತೈತಿ ಎಲ್ಲರಿಗೂ. ಬೋರ್ಡ್ಮಾಸ್ ಅಂದ್ರೆ BODMAS. ಬಿ ಮೀನ್ಸ್ ಬ್ರಾಕೆಟ್, ಓ ಮೀನ್ಸ್ ಆಫ್ ಅಥವಾ ಆರ್ಡರ್. ಆಫ್ ಅಂದ್ರೆ ಹೆಂಗ? ಈಗ ಸಪೋಸ್ 2 of 3 ಅಂತ ಇರ್ತೈತಿ, 2 of 3 ಐತಿರ್ತೈತಿ. ಸೊ 2 ಆಫ್ ಅಂತಂದ್ರೆ ಏನು ಮಾಡ್ಬೇಕು? ಇಂಟು ಮಾಡ್ಬೇಕಂದ್ರೆ 2 into 3 ಅಂತಂದ್ರೆ 2 into 3 ಅಂದ್ರೆ 6. ಆಫ್ ಮೀನ್ಸ್ ಇದೆ. ಹೌದಾ? ಇದ್ರೊಳಗೆ ನೆಕ್ಸ್ಟ್ ಇನ್ನೊಂದು ಕಂಟೆಂಟ್ ಇನ್ನೊಂದು ಬರ್ತೈತಿ, ಓ ಮೀನ್ಸ್ ಆರ್ಡರ್ ಆಲ್ಸೋ. ಆರ್ಡರ್ ಅಂದ್ರೆ ಈಗ 2 to the power 3 ಅಂತ ಇರ್ತೈತಿ, 2 ಘಾತ 3 2 to the power 3 ಅಂತ ಇರ್ತೈತಿ. ಸೊ ಇದನ್ನ ಹೆಂಗೆ ಮಾಡ್ಬೇಕು? 2 into 2 into 2, 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. 2 ನ 3 ಟೈಮ್ಸ್ ಮಲ್ಟಿಪ್ಲೈ, 2 2s 4, 4 2s 8. ಇದ್ರ ವ್ಯಾಲ್ಯೂ ಏನು? 8. ಗೊತ್ತಾಯ್ತಾ? ಓ ಅಂದ್ರೆ ಏನೇನು ರಿಪ್ರೆಸೆಂಟ್ ಮಾಡ್ತೈತಿ ಅಂದ್ರೆ ಆಫ್ ಮತ್ತೆ ಆರ್ಡರ್. ಆಫ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು, ಆರ್ಡರ್ ಅಂದ್ರೆ ಅದ್ರ ಪವರ್ನ ಮಲ್ಟಿಪ್ಲೈ ಮಾಡ್ಕೊಂಡು ಬರೆಯೋದು ವ್ಯಾಲ್ಯೂ. ನೆಕ್ಸ್ಟ್ ಡಿ. ಡಿ ಮೀನ್ಸ್ ಡಿವಿಷನ್, ಎಂ ಮೀನ್ಸ್ ಮಲ್ಟಿಪ್ಲಿಕೇಶನ್, ಎ ಮೀನ್ಸ್ ಎಡಿಷನ್, ಎಸ್ ಮೀನ್ಸ್ ಸಬ್ಸ್ಟ್ರಾಕ್ಷನ್. ಇವು ಎಲ್ಲ ಹೆಂಗೆ ವರ್ಕ್ ಆಕೈತಿ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್ ಅನ್ನ ನೋಡ್ಕೊತ ಹೋಗೋದು. ಓಕೆ, ಒಂದು ಎಕ್ಸಾಂಪಲ್ ಇದ್ದಿ. ಸೊ ಎಕ್ಸಾಂಪಲ್ ಫುಲ್ ದೊಡ್ಡದೈತೆ ಅಂತ ಹೆದರ್ಬೇಡ್ರಿ ಯಾರು. ಇದನ್ನ 3-4 ಸ್ಟೆಪ್ನಾಗ ಸಾಲ್ವ್ ಮಾಡ್ಬೋದು ಆರಾಮ್. ಸೊ ಕ್ವಶನ್ ಏನು ಕೊಟ್ಟರೆ ಅವ್ರ ಸ್ಕ್ವೇರ್ ಬ್ರಾಕೆಟ್ 100 ಪ್ಲಸ್ ಫ್ಲವರ್ ಬ್ರಾಕೆಟ್ 12 ಇಂಟು ರೌಂಡ್ ಬ್ರಾಕೆಟ್ ಐತಿ 15 ಡಿವೈಡೆಡ್ ಬೈ 7 ಮೈನಸ್ 4 ಐತಿ. ಇಲ್ಲೇ ಬಾರ್ ಬ್ರಾಕೆಟ್ ಹಾಕ್ಯಾರ. ಸೊ ರೌಂಡ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಡಿವೈಡೆಡ್ ಬೈ 4, ಫ್ಲವರ್ ಬ್ರಾಕೆಟ್ ಕ್ಲೋಸ್, ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್, ಮೈನಸ್ 51 ಅಂತ ಐತಿ. ಸೊ ನಾವು ಅಕಾರ್ಡಿಂಗ್ ಟು ಬೋರ್ಡ್ಮಾಸ್ ರೂಲ್ 1 by 1 ಸಾಲ್ವ್ ಮಾಡ್ಕೋತ ಹೋಗೋಣ. ಫಸ್ಟ್ ಏನು ಮಾಡ್ಬೇಕು? ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು ನಾವು. ಆ ಬ್ರಾಕೆಟ್ ಒಳಗೆ ಯಾವ ಬ್ರಾಕೆಟ್ ಫಸ್ಟ್ ಯೂಸ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕು ಬಾರ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು. ಸೊ ಹಂಗಂದ್ರೆ ಅಪ್ ಟು ಬಾರ್ ಬ್ರಾಕೆಟ್ ಮಟ್ಟ ಸೇಮ್ ಆಸ್ ಇಟ್ ಈಸ್ ಬರ್ಕೋತ ಹೋಗ್ತೀನಿ. 100 ಪ್ಲಸ್ 12 ಇಂಟು 15 ಡಿವೈಡೆಡ್ ಬೈ. ಈಗ
ಈ ಬಾರ್ ಬ್ರಾಕೆಟ್ ಒಳಗ ಏನು ಆಪರೇಷನ್ ಐತಲ್ಲ ಅದನ್ನ ಸಾಲ್ವ್ ಮಾಡ್ತೀನಿ. 7 - 4 ಅಂದ್ರೆ ಎಷ್ಟು? 3. ಹೌದಾ? ನೆಕ್ಸ್ಟ್ ಮುಂದಿನದೆಲ್ಲ ಯಾಸ್ ಇಟ್ ಈಸ್ ಬರೀಬೇಕು. ಡಿವೈಡೆಡ್ ಬೈ 4 ದೆನ್ -51. ಹೌದಾ? ಈಗ ನೆಕ್ಸ್ಟ್ ಯಾವ ಬ್ರಾಕೆಟ್ ಓಪನ್ ಮಾಡ್ಬೇಕು? ರೌಂಡ್ ಬ್ರಾಕೆಟ್ ಓಪನ್ ಮಾಡ್ಬೇಕು. ಸೊ ರೌಂಡ್ ಬ್ರಾಕೆಟ್ ಬರಮಟ ಎಲ್ಲ ಸೇಮ್ ಬರೀರಿ. ಪ್ಲಸ್ ಫ್ಲವರ್ ಬ್ರಾಕೆಟ್ 12 ಇಂಟು ಈಗ 15 ಡಿವೈಡೆಡ್ ಬೈ 3. 15/3 ಅಂತಂದ್ರೆ 5 ಬರ್ತೈತಿ. ಹೌದಾ? ಈಗ ಅಗೇನ್ ಡಿವೈಡೆಡ್ ಬೈ 4 ಆಯ್ತಾ? ದೆನ್ ಫ್ಲವರ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ -51. ಈಗ ಮತ್ತೆ ಅಗೇನ್ ಈಗ ಯಾವ ಬ್ರಾಕೆಟ್ ಮಾಡ್ಬೇಕು ನಾವು? ಈ ಫ್ಲವರ್ ಬ್ರಾಕೆಟ್ ಒಳಗಿಂದ ಆಪರೇಷನ್ ಮಾಡ್ಬೇಕು. ಇಲ್ಲಿ ಎರಡು ಆಪರೇಷನ್ ಕೊಟ್ಬಿಟ್ರು ಅವರು. ಒಂದು ಇಂಟು ಕೊಟ್ಟಾರ, ಮತ್ತೊಂದು ಡಿವಿಷನ್ ಕೊಟ್ಟಾರ. ಅಕಾರ್ಡಿಂಗ್ ಟು ಬೋರ್ಡ್ ಮಾಸ್ಟರ್ ಫಸ್ಟ್ ಯಾವ್ದು ಮಾಡ್ಬೇಕು? ಡಿ ಮೀನ್ಸ್ ಡಿವಿಷನ್ ಫಸ್ಟ್ ಮಾಡ್ಬೇಕು ನಾವು, ಹೌದಲ್ಲ? ಸೊ ಅಗೇನ್ ಸೇಮ್ ಆಸ್ ಇಟ್ ಇಸ್ ಬರೀರಿ ಅಪ್ ಟು ಅಲ್ಲಿ ಮಟ ಪ್ಲಸ್ 12 ಇಂಟು ಈಗ 5 ಡಿವೈಡೆಡ್ ಬೈ 4. 5/4 ಮಾಡಿದ್ರೆ ಎಷ್ಟು ಬರ್ತೈತೆ ಅಂತಂದ್ರೆ 4 ಇಲ್ಲಿ ಬರ್ತೀನಿ, 5 ಬರ್ತೀನಿ. 4 1 4 1 ಬರ್ತೈತಿ. ಅವಾಗ ನಾವೇನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಕೊಡ್ತೀನಿ, ಇಲ್ಲೊಂದು 0 ತಗೋತೀನಿ. 5 2 10 ಆಯ್ತು. 4 2 8 ಆಯ್ತು. 2 ರಿಮೈಂಡರ್ ಉಳಿತು. ಮತ್ತೆ ಅಗೇನ್ ಇನ್ನೊಂದು 0 ತಗೋತೀನಿ. 4 5 20. ಸೊ ರಿಮೈಂಡರ್ 0 ಬರೋ ಮಟ್ಟ ಮಾಡ್ಕೊತ ಹೋಗ್ತೀವಿ. ಅಂದ್ರೆ ಇದು ಡೆಸಿಮಲ್ ಪಾಯಿಂಟ್ ಒಳಗೆ ಬಂದ ನಂಬರ್. ಹೌದಾ? ಇಲ್ಲಿ ಬರಿತೀನಿ ಅದು 1.25 ಅಂತ. ಹೌದಾ? ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಹಾಕ್ತೀನಿ, ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀನಿ, -51 ಅಂತ ಬರೆದೆ. ಈಗ ಈ ಆಪರೇಷನ್ ನಾವು ಸಾಲ್ವ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್. ಮತ್ತು ಅಗೇನ್ ಅಲ್ಲಿ ಮಟ್ಟ ಸೇಮ್ ಬರೀರಿ. 100 ಪ್ಲಸ್ ಈಗ ಇದನ್ನು ರಿಮೂವ್ ಮಾಡ್ಬೇಕಲ್ಲ. ಈಗ 1.25 ಇಂಟು 12 ಮಾಡ್ತೀನಿ. 12 5 60, 0 carry 6, 12 2 24 plus 630, 0 carry 3, 12 1 12, 12 plus 3 15. ಹೌದಾ? ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ಪ್ಲೇಸ್ ಬಿಟ್ಟಾರ. ಸೊ 2 ಪ್ಲೇಸ್ ಬಿಟ್ಟು ನಾವು ಡೆಸಿಮಲ್ ಪಾಯಿಂಟ್ ಕೊಡ್ತೀನಿ. ಅಂದ್ರೆ ಆನ್ಸರ್ ಏನಂತ 15.00 ಬಂತು. 15.00 ಬಂತು. ಅಂದ್ರೆ 15 ಅಷ್ಟು ತಗೋತೀನಿ ನಾನು. ಸೊ ಆ 15 ಅನ್ನ ಇಲ್ಲಿ ಬರ್ಕೋತೀನಿ. ಸ್ಕ್ವೇರ್ ಬ್ರಾಕೆಟ್ ಆಸ್ ಇಟ್ ಈಸ್ -51. ಈಗ ಸ್ಕ್ವೇರ್ ಬ್ರಾಕೆಟ್ ರಿಮೂವ್ ಮಾಡ್ಬೇಕು ನಾವು. 100 ಪ್ಲಸ್ 15 ಅಂದ್ರೆ 115 -51. ಸೊ 115 -51 ಅಂದ್ರೆ ಎಷ್ಟು ಬರ್ತೈತಿ? 5 ಒಳಗ 1 ಹೋದ್ರೆ 4. ಹೌದಾ? ಈಗ 11 ಒಳಗ 5 ಹೋದ್ರೆ 6. ಆನ್ಸರ್ ಎಷ್ಟು ಬಂತು? 64. ಸೊ ಎಷ್ಟು ಸ್ಟೆಪ್ನೇ ಬಂತು? 1 2 3 4 5 6 ಸ್ಟೆಪ್ನೇ ಬಂತು. ಕ್ವಶನ್ ನೋಡಿದಾಗ ಭಾಳ ದೊಡ್ಡದೈತಿ ಅಂತ ಹೆದರಿಕೆ ಬಂತು. ಸೊ ಆದ್ರೆ 6 ಸ್ಟೆಪ್ನಾಗ ಸಾಲ್ವ್ ಮಾಡ್ಬೋದು ವಿತ್ ರೂಲ್. ಯಾವ ರೂಲಿಂದ? ಅಕಾರ್ಡಿಂಗ್ ಟು ಬೋರ್ಡ್ ಮಾಸ್ ರೂಲ್. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ರೋಮನ್ ನಂಬರ್ಗೆ ಹೋಗೋಣ. ಕಾನ್ಸೆಪ್ಟ್ ಏನೈತೆ ಅಂದ್ರೆ ರೋಮನ್ ನಂಬರ್ಸ್ ಒಳಗೆ ಸಿಂಬಾಲ್ಸ್ ಬರ್ತಾವ. ಐ ಅಂತಂದ್ರೆ ಐ ಏನು ವ್ಯಾಲ್ಯೂವನ್ನು ರಿಪ್ರೆಸೆಂಟೇಟ್ ಮಾಡ್ತೈತೆ ಅಂದ್ರೆ 1 ಅಂತ ರಿಪ್ರೆಸೆಂಟೇಟ್ ಮಾಡ್ತೈತೆ. ವಿ ಇದು 5 ಅನ್ನ ರಿಪ್ರೆಸೆಂಟೇಟ್ ಮಾಡ್ತೈತೆ. ಎಕ್ಸ್ ಇದೇನು ರಿಪ್ರೆಸೆಂಟೇಟ್ ಮಾಡ್ತೈತೆ ಅಂದ್ರೆ 10 ಅನ್ನ ರಿಪ್ರೆಸೆಂಟೇಟ್ ಮಾಡ್ತೈತೆ. ದೆನ್ ಎಲ್ ಇದೇನು ರಿಪ್ರೆಸೆಂಟ್ ಮಾಡ್ತೈತಿ? 50 ರಿಪ್ರೆಸೆಂಟೇಟ್ ಮಾಡ್ತೈತಿ. ದೆನ್ ಸಿ ಇದು 100 ಅನ್ನ ರಿಪ್ರೆಸೆಂಟೇಟ್ ಮಾಡ್ತೈತಿ. ಡಿ ಇದು 500 ಅನ್ನು ರಿಪ್ರೆಸೆಂಟೇಟ್ ಮಾಡ್ತೈತಿ. ಲಾಸ್ಟಿಗೆ ಎಂ ಇದೇನು ಮಾಡ್ತೈತಿ? 1000 ಅನ್ನ ರಿಪ್ರೆಸೆಂಟೇಟ್ ಮಾಡ್ತೈತಿ. ಬೇಸಿಕಲಿ ಇಷ್ಟು ಸಿಂಬಾಲ್ಸ್ ಅದಾವ. ಐ ಮೀನ್ಸ್ 1, ಬಿ ಮೀನ್ಸ್ 5, ಎಕ್ಸ್ ಮೀನ್ಸ್ 10, ಎಲ್ ಮೀನ್ಸ್ 50, ಸಿ ಮೀನ್ಸ್ 100, ಡಿ ಮೀನ್ಸ್ 500, ಎಂ ಮೀನ್ಸ್ 1000. ಹೌದಾ? ಇಲ್ಲಿ 1 2 3 ರೂಲ್ ಬರ್ತಾವ. ಏನು ರೂಲ್ಪ ಅಂತಂದ್ರೆ ವಿ ಎಲ್ ಮತ್ತು ಡಿ ಅನ್ನ ನಾವು ರಿಪೀಟ್ ಮಾಡಂಗಿಲ್ಲ. ಈಗ ಹೆಂಗಂತಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಡಿ ಅಂತಂದು ಬರೆದ್ರೆ 500 500 1000 ಆಕೈತಿ ಅಂತಂದು ಅನ್ಕೋಬೋದಿನಿ. ಇಟ್ ಈಸ್ ನಾಟ್ ವ್ಯಾಲ್ಯೂಯಬಲ್. ಇದು ವ್ಯಾಲ್ಯೂ ಆಗಲ್ಲ, ಇದು ಕನ್ಸಿಡರ್ ಆಗಂಗಿಲ್ಲ. ಸೊ ಹಂಗಾಗಿ ಯಾವ್ಯಾವ ನಂಬರ್ನ ರಿಪೀಟ್ ಮಾಡೋಂಗಿಲ್ಲ,
ವಿ ಎಲ್ ಡಿ ಈ ಮೂರು ನಂಬರ್ನ ರಿಪೀಟ್ ಮಾಡೋಂಗಿಲ್ಲ. ಸಿಂಪಲ್ ಒಂದು ಟ್ರಿಕ್ ನೋಡ್ರಿ, 5 ಬಂದಿದ್ದು 50 ಬಂದಿದ್ದು 500 ಬಂದಿದ್ದು ರಿಪೀಟ್ ಮಾಡೋಂಗಿಲ್ಲ ನಾವು, ಹೌದಾ? ನೆಕ್ಸ್ಟ್ 1 ಎಕ್ಸ್ ಸಾರಿ ಐ ಅಂದ್ರೆ 1, ಎಕ್ಸ್ ಅಂದ್ರೆ 10, ಸಿ ಅಂದ್ರೆ 100, ಎಮ್ ಅಂದ್ರೆ 1000. ಇವು ಮೂರನ್ನು ರಿಪೀಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಟೈಮ್ಸ್ ರಿಪೀಟ್ ಮಾಡ್ಬೋದು? 3 ಟೈಮ್ಸ್ ಅಷ್ಟು ರಿಪೀಟ್ ಮಾಡ್ಬೋದು ಮ್ಯಾಕ್ಸಿಮಮ್ ಆಗಿ. ನೆಕ್ಸ್ಟ್ ಹೆಂಗೆ ರಿಪೀಟ್ ಮಾಡೋದು? ಈಗ ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ ನಿಮ್ಗೆ. 3749 ಅಂತ ಕೊಟ್ಟರು, ಒಂದು ಎಕ್ಸಾಂಪಲ್ ಕೊಟ್ಟರು ಅವರು. ಇದನ್ನ ಕನ್ವರ್ಟ್ ಇಂಟು ರೋಮನ್ ನಂಬರ್ ಅಂತ ಹೇಳ್ತಾರೆ. ಇದು ಅರಬಿಕ್ ನಂಬರನ್ನ ರೋಮನ್ ನಂಬರ್ ಒಳಗೆ ಬರೀರಿ ಅಂತ ಹೇಳ್ತಾರೆ. ಸೊ ಹೆಂಗೆ ಬರೀತೀರಿ? ಸ್ಪ್ಲಿಟ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ 3000 ಪ್ಲಸ್ 700 ಪ್ಲಸ್ 40 ಪ್ಲಸ್ 9 ಅಂತಂದು ಹಿಂಗೆ ನಾನು ಸ್ಪ್ಲಿಟ್ ಮಾಡ್ಕೊಂಡೆ, ಹೌದಾ? 3000 ಅಂದ್ರೇನ ಎಮ್ 1000 ಅಂತ, ಹೌದಾ? ಎಷ್ಟು ಟೈಮ್ ರಿಪೀಟ್ ಮಾಡ್ಬೋದು ಅಂತ ಹೇಳಿ ನಾನು ಮ್ಯಾಕ್ಸಿಮಮ್ ಆಗಿ 3 ಟೈಮ್ಸ್ ರಿಪೀಟ್ ಮಾಡ್ಬೋದು ಅಂತ ಹೇಳೀನಿ. 1000 ಪ್ಲಸ್ 1000 ಪ್ಲಸ್ 1000 ಅಂದರೆ ರಿಪೀಟ್ ಮುಂದೆ ರಿಪೀಟ್ ಮಾಡಿದರೆ ಎಡಿಷನ್ ಅಂತ ಅರ್ಥ. ಈಗ 3 ಟೈಮ್ಸ್ ಎಮ್ ಬರಿತೀನಿ ನಾನು, ಎಮ್ ಎಮ್ ಎಮ್, ಇದು 3000 ಆಯಿತು. ನೆಕ್ಸ್ಟ್ ಪ್ಲಸ್ 700 ಐತಿ, 500 ಅಂದ್ರೆ ಡಿ, ಹೌದಾ? 100 ಅಂದ್ರೆ ಸಿ. ಈಗ 500 ಮುಂದೆ 100 2 ಟೈಮ್ಸ್ ಬರಿತೀನಿ. ಡಿ ಅಂದ್ರೆ ಏನು? 500. ನೆಕ್ಸ್ಟ್ ಸಿ ಬರ್ತೀನಿ, 500 ಪ್ಲಸ್ 100 ಅಂದ್ರೆ 600 ಆಯ್ತು. 1 more 100 ಬರ್ತೀನಿ, ಸಿ ಬರ್ತೀನಿ ಅಂದ್ರೆ ಇದು 700 ಆಯ್ತು, ಹೌದಾ? ಇಲ್ಲಿ ಬರ್ರಿ. ನೆಕ್ಸ್ಟ್ ಇಲ್ಲಿ 40 ಐತಿ, ಆದ್ರೆ ನಮಗೆ 40 ವ್ಯಾಲ್ಯೂ ಇಲ್ಲ, ಹೌದಾ? ಅದ್ರ ಬಗ್ಗೆ ನಾವು 50 ವ್ಯಾಲ್ಯೂ ತಂದಿರಿ. ಫಸ್ಟ್ 50 ವ್ಯಾಲ್ಯೂ ಅಂದ್ರೆ ಏನು? ಎಲ್ ಎಲ್ ಹಿಂಗೆ ಎಕ್ಸ್ ಬರೆದ್ರೆ ಹಿಂದೆ ಬರೆದ್ರೆ ಮೈನಸ್ ಅಂತ ಕನ್ಸಿಡರ್, ಮುಂದೆ ಬರೆದ್ರೆ ಪ್ಲಸ್ ಅಂತ ಕನ್ಸಿಡರ್. ಅಂದ್ರೆ 40 ಬರಿಬೇಕಲ್ಲ ನಾವು. 50 ಮೈನಸ್ 10 ಅಂದ್ರೆ 40 ಹೋದ್ರೆ 50 ಮೈನಸ್ 10 ಅಂದ್ರೆ 40. ಸೊ ಎಕ್ಸ್ ಎಕ್ಸ್ ಎಲ್, ಹೌದಾ? ಲಾಸ್ಟಿಗೆ ಏನೈತಿ? 9 ಐತಿ. ಸೊ 9 ಎಲ್ಲೂ ಕೊಟ್ಟಿಲ್ಲ ನಮ್ಗೆ, 10 ಕೊಟ್ರೆ. 10 ಅಂದ್ರೆ ಎಕ್ಸ್, ವಿ ಅಂದ್ರೆ 5. ನಮ್ಗೆ 10 ಹಿಂದೆ 1 ಬರಿಬೇಕು. ಎಕ್ಸ್ ಅಂದ್ರೆ 10, 1 ಮೈನಸ್ ಮಾಡಿದ್ರೆ 9 ಹೋದಲ್ಲ, 1 ಹಿಂದೆ ಬರಿತೀನಿ. ಐ ಎಕ್ಸ್ ಅಂದ್ರೆ ಐ ಎಕ್ಸ್, ಇದನ್ನೆಲ್ಲ ಕೂಡಿಸಿ ಬರಿಬೇಕು. ಈಗ ಎಮ್ 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 ಡಿ ಸಿ ಸಿ ಎಕ್ಸ್ ಎಲ್ ಐ ಎಕ್ಸ್. ಇದು ರೋಮನ್ ನಂಬರ್, ಇದು ಅರೇಬಿಕ್ ನಂಬರ್, ಇದು ರೋಮನ್ ನಂಬರ್. ಅರೇಬಿಕ್ ನಂಬರನ್ನ ರೋಮನ್ ನಂಬರಿಗೆ ಕನ್ವರ್ಟ್ ಮಾಡಿದ್ವಿ. ರೂಲ್ಸ್ ಗೊತ್ತಲ್ವಾ? ವಿ ಮತ್ತು ವಿ ಎಲ್ ಡಿ ಅನ್ನ ರಿಪೀಟ್ ಮಾಡೋಂಗಿಲ್ಲ, ಹೌದಾ? ಆದ್ರೆ ಮುಂದೆ ಬರೆದ್ರೆ ಏನು? ಪ್ಲಸ್ ಅಂತ ಕನ್ಸಿಡರ್, ಅದ್ರ ಹಿಂದೆ ಬರೆದ್ರೆ ಮೈನಸ್ ಅಂತ ಕನ್ಸಿಡರ್. ಐ ಹೋಪ್ ಎಲ್ಲ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೊಂತೀನಿ. ಯಾವ್ದಾರ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ರಿಪೀಟ್ ನೋಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅನ್ನು ನೀವು ಸಾಲ್ವ್ ಮಾಡಿರಿ. ಅದ್ರೊಳಗೆ ಯಾವ್ದು ಅರ್ಥ ಆಗಲ್ಲ ಅನ್ನೋದನ್ನ ಆ ಸಮ್ಮನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರಿ. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನಾನು, ಹೌದಾ? ಮತ್ತು ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಚಾಪ್ಟರ್ನ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ. ಥ್ಯಾಂಕ್ ಯು.